ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನೀವು ಕೂಡ ರೈತರಾಗಿದ್ದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಎರಡು ಮುಖ್ಯವಾದ ಮಾಹಿತಿಗಳು ಇಲ್ಲಿ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ನೀವು ಕೂಡ ರೈತರಾಗಿದ್ದರೆ PM ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತಿನ ಕುರಿತಂತೆ ಮತ್ತು ಇಲ್ಲಿ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಇವಾಗ ಮತ್ತೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಫ್ರೆಂಡ್ಸ್, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ಫ್ರೆಂಡ್ಸ್, ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ. ರಾಜ್ಯ ಸರ್ಕಾರದಿಂದ ಬಂದಿರುವ ಮುಖ್ಯವಾದ ಮಾಹಿತಿ ಏನು ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ಈ ಒಂದು ಮಾಹಿತಿನ ಪಡೆದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ5 ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಈಗಾಗಲೇ ರೈತರಿಗೆ ನೀಡ್ತಾ ಬಂದಿದೆ. ಈಗಾಗಲೇ ರೈತರು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ಬೆಳೆ ವಿಮೆ ಆಗಿರಬಹುದು ಹಲವಾರು ಒಂದು ಯೋಜನೆಗಳ ಮೂಲಕ ನೇರವಾಗಿ ಹಣವನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಯಾಗಿದ್ದರೆ ಮತ್ತು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಒಟ್ಟು 22 ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದರೆ ಕಮೆಂಟ್ ಅಲ್ಲಿ ನಮಗೆ ತಪ್ಪದೆ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಮಹತ್ವವಾದ ಯೋಜನೆಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಒಂದು ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು. ಈ ಒಂದು ಯೋಜನೆ ಮೂಲಕ 22 ಕಂತುಗಳು ಅಂದ್ರೆ ಇಲ್ಲಿ ಒಟ್ಟು ರೈತರು 44,000 ರೂಪಾಯಿಗಳನ್ನು ಅವರ ಒಂದು ಬ್ಯಾಂಕ್ ಖಾತೆಯಲ್ಲಿ ಪಡೆದುಕೊಂಡಿದ್ದಾರೆ. ಒಂದು ಕಂತಿನಲ್ಲಿ 2,000 ರೂಪಾಯಿ, ಹಾಗೆ 22 ಕಂತುಗಳನ್ನು ಯಶಸ್ವಿಯಾಗಿ ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ 50 ಲಕ್ಷಕ್ಕೂ ಅಧಿಕ ಜನ ರೈತರ ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಬಿಡುಗಡೆ ಮಾಡಿದೆ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಇವಾಗ ಇದೇ ಕುರಿತಂತೆ PM ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತು ಪಡೆಯಲು ಇಲ್ಲಿ ರೈತರಿಗೆ ಕೆಲವೊಂದು ಮಾಹಿತಿಗಳನ್ನು ಇವಾಗ ಕೇಂದ್ರ ಸರ್ಕಾರ ಇಲ್ಲಿ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ PM ಕಿಸಾನ್ ಸಮ್ಮಾನ್ ಯೋಜನೆಯ ಪ್ರೋತ್ಸಾಹಧನ ಅಂದ್ರೆ ಈ ಒಂದು ಕಂತಿನ ಹಣವನ್ನು ಪಡೆಯಲು ಕೇಂದ್ರ ಸರ್ಕಾರದ ರೈತರ ಒಂದು ಗುರುತಿನ ID ಇವಾಗ ಕಡ್ಡಾಯ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ PM ಕಿಸಾನ್ ಸಮ್ಮಾನ್ ಯೋಜನೆ ಒಂದು ವರ್ಷಕ್ಕೆ ರೈತರಿಗೆ 6,000 ರೂಪಾಯಿಗಳ ಒಂದು ಆರ್ಥಿಕ ನೆರವನ್ನ ನೀಡುತ್ತಾ ಬಂದಿದೆ. ರೈತರಿಗೆ ಈಗ ಹೊಸ ನಿಯಮವೊಂದು ಇಲ್ಲಿ ಜಾರಿಗೆ ಬಂದಿದೆ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ಇನ್ನು ಮುಂದೆ ಈ ಒಂದು ಹಣವನ್ನು ಪಡೆಯಲು ಕೇಂದ್ರ ಸರ್ಕಾರ ನೀಡುವ ವಿಶಿಷ್ಟ ರೈತ ಗುರುತಿನ ಚೀಟಿ ಅಂದ್ರೆ ಸೆಂಟ್ರಲ್ ಫಾರ್ಮರ್ ID ಅನ್ನು ಹೊಂದುವುದು ಇಲ್ಲಿ ರೈತರಿಗೆ ಕಡ್ಡಾಯವಾಗಿದೆ. ಇದು ನಮ್ಮ ಕೇಂದ್ರ ಸರ್ಕಾರ ರೈತರಿಗೆ ಕಡ್ಡಾಯವಾಗಿ ಮಾಡಿಸಬೇಕೆಂದು ಕೂಡ ತಿಳಿಸಿದೆ. ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ ರೈತರು ಮುಂದಿನ ಕಂತಿನ ಹಣದಿಂದ ವಂಚಿತರಾಗುವ ಸಾಧ್ಯತೆ ಇದೆ ಎಂದು ಕೂಡ ಈಗಾಗಲೇ ಕೃಷಿ ಇಲಾಖೆ ಇಲ್ಲಿ ರೈತರಿಗೆ ಎಚ್ಚರಿಸಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ ಬಳ್ಳಾರಿಯ ಸಹಾಯಕ ಕೃಷಿ ನಿರ್ದೇಶಕರು ನೀಡಿರುವ ಮಾಹಿತಿಯಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಒಂದು ಲಾಭವನ್ನು ಪಡೆದುಕೊಳ್ಳಲು ರೈತರು ಇನ್ನು ಮುಂದೆ ಕಡ್ಡಾಯವಾಗಿ ಕೇಂದ್ರ ನೋಂದಾಯಿತ ರೈತರ ಸಂಖ್ಯೆ ಅಂದ್ರೆ ಇಲ್ಲಿ ಸೆಂಟ್ರಲ್ ಫಾರ್ಮರ್ ID ಅನ್ನ ಹೊಂದಿರಬೇಕಾಗುತ್ತೆ. ಇದು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಒಂದು ರೈತರಿಗೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ. ಫ್ರೆಂಡ್ಸ್, ಇಲ್ಲಿ ರೈತರು ಏನ್ ಮಾಡಬೇಕಂದ್ರೆ ಸರ್ಕಾರದ ಹೊಸ ಒಂದು ಮಾರ್ಗಸೂಚಿಯ ಪ್ರಕಾರ ಫ್ರೂಟ್ಸ್ ID ಅಂದ್ರೆ ಫ್ರೂಟ್ಸ್ ತಂತ್ರಾಂಶ ಇದರಲ್ಲಿ ಕಡ್ಡಾಯವಾಗಿ ರೈತರು ತಮ್ಮ ಒಂದು KYC ಅನ್ನ ಮಾಡಿಸುವುದು ಮತ್ತು ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನ ಅಪ್ಡೇಟ್ ಅನ್ನ ಇಲ್ಲಿ ಮಾಡಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ನೀವೇನಾದ್ರೂ ಹಳೆಯ ಒಂದು ನಿಮ್ಮ ಫೋನ್ ನಂಬರ್ ಅಪ್ಡೇಟ್ ಮಾಡಿದ್ರೆ ಅದಕ್ಕೆ ಯಾವುದೇ ಒಂದು OTP ಬರೋದಿಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರ ಚಾಲ್ತಿಯಲ್ಲಿರುವ ಒಂದು ನಿಮ್ಮ ಒಂದು ಫೋನ್ ನಂಬರ್ ಇಲ್ಲಿ ಅಪ್ಡೇಟ್ ಅನ್ನ ಇಲ್ಲಿ ಮಾಡಬೇಕಾಗುತ್ತೆ. ಇನ್ನು ಇದೇ ಕುರಿತಂತೆ ರೈತರ ಹೆಸರಿನಲ್ಲಿರುವ ಎಲ್ಲ ಒಂದು ಭೂ ಹಿಡುವಳಿಗಳನ್ನ ತಮ್ಮ FID ಯಲ್ಲಿ ಕಡ್ಡಾಯವಾಗಿ ಸೇರಿಸುವುದು ಇವಾಗ ರೈತರಿಗೆ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ರೈತರು ಅವರ ಒಂದು ಹೆಸರಿನಲ್ಲಿರುವ ಎಲ್ಲ ಒಂದು ಭೂ ಹಿಡುವಳಿಗಳನ್ನ ತಮ್ಮ FID ಯಲ್ಲಿ ಕಡ್ಡಾಯವಾಗಿ ಸೇರಿಸಬೇಕು. ಇದೇ ಕುರಿತಂತೆ ರೈತರು ತಮ್ಮ ವಿವರಗಳನ್ನು ಬಳಸಲು ವಿದ್ಯುನ್ಮಾನ ರೀತಿಯಲ್ಲಿ ಅಂದ್ರೆ ಡಿಜಿಟಲ್ ಆಗಿ ತಮ್ಮ ಒಂದು ಸಹಮತಿ ಪತ್ರವನ್ನು ಕೂಡ ಇಲ್ಲಿ ನೀಡಬೇಕೆಂದು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಫ್ರೆಂಡ್ಸ್, ಇನ್ನು ಇಲ್ಲಿ ರೈತರಿಗೆ ಮುಖ್ಯವಾಗಿ ಈ ಒಂದು ಕೆಲಸವನ್ನ ಮಾಡುವುದರಿಂದ ರೈತರಿಗೆ ಮುಂದಿನ ಒಂದು ಯೋಜನೆಗಳು ಅಂದ್ರೆ PM ಕಿಸಾನ್ ಸಮ್ಮಾನ್ ಯೋಜನೆ ಹಣ ಆಗಿರಬಹುದು ಮತ್ತು ಕೇಂದ್ರ ಸರ್ಕಾರ ನೀಡುವ ಒಂದು ಬರ ಪರಿಹಾರದ ಒಂದು ವಿತರಣೆ ಆಗಿರಬಹುದು ಮತ್ತು ಇದೇ ರೀತಿ ಬೆಳೆ ವಿಮೆ ಕ್ರಾಪ್ ಇನ್ಶೂರೆನ್ಸ್ ನ ಒಂದು ಸೌಲಭ್ಯ ಕೂಡ ಇಲ್ಲಿ ರೈತರು ಪಡ್ಕೋಬಹುದು. ಮತ್ತು ಇದೇ ಕುರಿತಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇನ್ನು ಉಳಿದ ಒಂದು ರೈತರ ಕೃಷಿ ಸಂಬಂಧಿತ ಯೋಜನೆಗಳಲ್ಲೂ ಕೂಡ ರೈತರು ಲಾಭವನ್ನು ಕೂಡ ಇಲ್ಲಿ ಪಡ್ಕೋಬಹುದು. ಫ್ರೆಂಡ್ಸ್, ಈ ಒಂದು ಯೋಜನೆಗೆ ರೈತರು ತಮ್ಮ ಒಂದು ಮುಖ್ಯವಾದ ದಾಖಲೆಗಳೊಂದಿಗೆ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮೋನ್ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಕಚೇರಿಗಳಿಗೆ ಭೇಟಿಯನ್ನು ಕೂಡ ನೀಡಬಹುದು. ಇಲ್ಲಿ ರೈತರು ಮುಖ್ಯವಾಗಿ ಅವರ ಒಂದು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಒಂದು ಜೆರಾಕ್ಸ್ ಮತ್ತು ರೈತರ ಹೆಸರಿನಲ್ಲಿರುವ ಎಲ್ಲ ಪಹಣಿ ಅಂದ್ರೆ ಅವರ ಒಂದು RTCಯ ಒಂದು ನಕಲುಗಳು ಅಂದ್ರೆ ಅವರ ಒಂದು ಜೆರಾಕ್ಸ್ ಅನ್ನು ನೀವು ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ರೈತರು ಪೂರ್ಣಗೊಳಿಸದೇ ಇದ್ದಲ್ಲಿ ರೈತರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುವ ಸಾಧ್ಯತೆ ಇದೆ ಎಂದು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ. ಹೌದು ಫ್ರೆಂಡ್ಸ್, ಇಲ್ಲಿ ರೈತರು ಮುಖ್ಯವಾಗಿ ಅವರ ಒಂದು ಆಧಾರ್ ಕಾರ್ಡ್ ಮತ್ತು ಅದೇ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಅವರ ಒಂದು ಮೊಬೈಲ್ ಸಂಖ್ಯೆ ಆಗಿರಬಹುದು ಮತ್ತು ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಮತ್ತು ಇಲ್ಲಿ ರೈತರ ಹೆಸರಿನಲ್ಲಿರುವ ಎಲ್ಲ ಒಂದು ಪಹಣಿಗಳ ಒಂದು ನಕಲುಗಳನ್ನು ಇಲ್ಲಿ ತೆಗೆದುಕೊಂಡು ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮೋನ್ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಕಚೇರಿಗಳಿಗೆ ಭೇಟಿಯನ್ನು ನೀಡಬೇಕಾಗುತ್ತೆ. ತುಂಬಾ ಜನ ರೈತರು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಇದೇ ಒಂದು ವಿಷಯದ ಕುರಿತಂತೆ. ಗೆಳೆಯರು, ಎಷ್ಟು ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಬಂದಿದೆ ತಪ್ಪದೇ ನೀವು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಇಲ್ಲಿ ಬೇರೆ ರೈತರು ಕೂಡ ಈ ಒಂದು ಮಾಹಿತಿ ತಲುಪುತ್ತೆ.
ಹಲವಾರು ಜನ ರೈತರು ನಮಗೆ ಈಗಾಗಲೇ ಕಮೆಂಟ್ ಕೂಡ ಮಾಡಿದ್ದಾರೆ. ಕೆಲವು ರೈತರಿಗೆ 18 ಕಂತು ಮತ್ತು ಕೆಲವೊಂದು ರೈತರಿಗೆ 20 ಕಂತು ಮತ್ತು ಕೆಲವೊಬ್ಬ ರೈತರಿಗೆ 22 ಕಂತುಗಳು ಕೂಡ ಯಶಸ್ವಿಯಾಗಿ ಜಮೆಯಾಗಿದೆ. ನಿಮ್ಮ ಒಂದು ಅನಿಸಿಕೆ ಏನು ಮತ್ತು ಎಷ್ಟು ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಳ್ಳಿಗಳೇ ಇದೇ ರೀತಿ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಇದೀಗ ಮತ್ತೊಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಈಗಾಗಲೇ ಕೃಷಿಯ ಒಂದು ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ನೀಡುವ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ತೋಟಗಾರಿಕೆ ಇಲಾಖೆ ಇವಾಗ ರೈತರಿಗೆ ಇಲ್ಲಿ ಸಿಹಿ ಸುದ್ದಿಯನ್ನು ನೀಡಿದೆ. ನೀವು ಕೂಡ ಕರ್ನಾಟಕ ರಾಜ್ಯದ ಹಲವಾರು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಂಡಿದ್ದರೆ ತಪ್ಪದೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಮಾಡಿ. ಇವಾಗ ಇದೇ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆ ಮೂಲಕ ರೈತರಿಗೆ ಇಲ್ಲಿ ಸಿಹಿ ಸುದ್ದಿಯನ್ನು ನೀಡಿದೆ ಫ್ರೆಂಡ್ಸ್. ವಿವಿಧ ಒಂದು ಯೋಜನೆಗಳಲ್ಲಿ ಈ ಒಂದು ಯೋಜನೆಗಳ ಅಡಿಯಲ್ಲಿ ಕೃಷಿಯ ಯಂತ್ರೋಪಕರಣಗಳನ್ನು ಖರೀದಿಸುವ ರಾಜ್ಯದ ರೈತರಿಗೆ ಭಾರಿ ಪ್ರಮಾಣದ ಇವಾಗ ಸಹಾಯಧನ ಅಂದ್ರೆ ಸಬ್ಸಿಡಿಯನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ. ಇದೊಂದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್. ಈಗಾಗಲೇ ಕೃಷಿಯ ಚಟುವಟಿಕೆಗಳನ್ನು ಸುಲಭಗೊಳಿಸಲು ಮತ್ತು ಅದರ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ ಈ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ಕೂಡ ಈಗಾಗಲೇ ತಿಳಿಸಿದ್ದಾರೆ. ವಿವಿಧ ವರ್ಗದ ರೈತರಿಗೆ ಸಿಗುವ ಒಂದು ಸಹಾಯಧನದ ಒಂದು ವಿವರಣೆ ಕೂಡ ನಮ್ಮ ರಾಜ್ಯ ಸರ್ಕಾರ ಇವಾಗ ನೀಡಿದೆ. ಹೌದು ಫ್ರೆಂಡ್ಸ್, ಯಾವ ರೀತಿ ಅಂದ್ರೆ ಸಾಮಾನ್ಯ ವರ್ಗದ ರೈತರಿಗೆ ಇಲ್ಲಿ ಮೊದಲನೇದಾಗಿ 40% 50% ಒಂದು ಸಹಾಯಧನ ಇಲ್ಲಿ ಸಿಗಲಿದೆ. ಹೌದು ಫ್ರೆಂಡ್ಸ್, ಇದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ಅಂದರೆ SC ST ಒಂದು ಸಮುದಾಯಕ್ಕೆ ಸೇರುವ ರೈತರಿಗೆ 50% 90% ಇವಾಗ ಸಹಾಯಧನ ಇಲ್ಲಿ ರೈತರಿಗೆ ಸಿಗಲಿದೆ. ಹೌದು ಫ್ರೆಂಡ್ಸ್, ಇದೊಂದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನೀವು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ಒಂದು ಸಹಾಯಧನದ ಪ್ರಮಾಣ. ಸಾಮಾನ್ಯ ವರ್ಗದ ರೈತರಿಗೆ 40% 50% ಒಂದು ಸಹಾಯಧನ ಸಿಗಲಿದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. 50% 90% ಒಂದು ಸಹಾಯಧನ ಕೂಡ ಇಲ್ಲಿ ಸಿಗಲಿದೆ. ಇಲ್ಲಿ ಮೊದಲನೇದಾಗಿ ಯಾವ ಒಂದು ಯೋಜನೆಗಳಲ್ಲಿ ಎಷ್ಟು ರಿಯಾಯಿತಿ ಇದೆ ಅಂದ್ರೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಈ ಒಂದು ಸಾಮಾನ್ಯ ವರ್ಗಕ್ಕೆ 40% ಹಾಗೂ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಈಗಾಗಲೇ 50% ಒಂದು ಸಹಾಯಧನ ಇವಾಗ ಲಭ್ಯವಿರುವ ಒಂದು ಮಾಹಿತಿ ಕೂಡ ಇಲ್ಲಿ ತಿಳಿಸಿದೆ. ಇನ್ನು ಇದೇ ಕುರಿತಂತೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಂದ್ರೆ ಇಲ್ಲಿ NHM ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ 40% ಮತ್ತು ಇದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 50% ಒಂದು ಸಹಾಯಧನ ಕೂಡ ಇಲ್ಲಿ ಸಿಗಲಿದೆ ಫ್ರೆಂಡ್ಸ್. ಇನ್ನು ಇಲ್ಲಿ ಮುಖ್ಯವಾಗಿ ಎಲ್ಲ ವರ್ಗದ ರೈತರು ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಅಂದ್ರೆ SMAM ಎನ್ನುವ ಈ ಒಂದು ಅಭಿಯಾನದಲ್ಲಿ ಎಲ್ಲ ಒಂದು ವರ್ಗದ ರೈತರಿಗೆ 50% ಸಹಾಯಧನ ಇವಾಗ ಇಲ್ಲಿ ಸಿಗಲಿದೆ. ಹೌದು ಫ್ರೆಂಡ್ಸ್, ಇಲ್ಲಿ ಇದೇ ಕುರಿತಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಉಪಯೋಜನೆ ಅಂತಾನೆ ಹೇಳಬಹುದು. 2013ರ ಕಾಯ್ದೆಯಡಿಯಲ್ಲಿ ಬಳಕೆಯಾಗದ ಮತ್ತು ಇಲ್ಲಿ ಹಾಗೆಯೇ ಒಂದು ಬಳಕೆಯಾಗದೆ ಉಳಿದಿರುವ ಒಂದು ಮೊತ್ತದ ಅಡಿಯಲ್ಲಿ ಎಲ್ಲ ಒಂದು ಅರ್ಹ ಫಲಾನುಭವಿಗಳಿಗೆ 90% ಇವಾಗ ಇಲ್ಲಿ ರಿಯಾಯಿತಿಯನ್ನು ನೀಡಲಾಗುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ರೈತರಿಗೆ 2013ರ ಒಂದು ಕಾಯ್ದೆಯಡಿಯಲ್ಲಿ ಯಾವುದೇ ಒಂದು ಬಳಕೆಯಾಗದ ಉಳಿದಿರುವ ಒಂದು ಮೊತ್ತದ ಅಡಿಯಲ್ಲಿ ಕೇವಲ ಅರ್ಹ ಫಲಾನುಭವಿಗಳಿಗೆ ಗರಿಷ್ಠ 90% ಇಲ್ಲಿ ರಿಯಾಯಿತಿ ಕೂಡ ಇವಾಗ ಇಲ್ಲಿ ನೀಡಲಾಗ್ತಾ ಇದೆ ಈ ಒಂದು ಕೃಷಿ ಯಂತ್ರೋಪಕರಣಗಳ ಒಂದು ಖರೀದಿಗೆ. ಹೌದು ಫ್ರೆಂಡ್ಸ್, ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಆಸಕ್ತಿ ಹೊಂದಿದ ರೈತರು ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಲು ತಮ್ಮ ವ್ಯಾಪ್ತಿಯ ಹತ್ತಿರದ ತೋಟಗಾರಿಕೆ ಇಲಾಖೆಯ ಕಚೇರಿಯನ್ನು ತಕ್ಷಣ ಸಂಪರ್ಕಿಸಲು ಈಗಾಗಲೇ ಕೋರಲಾಗಿದೆ. ಹೌದು ಫ್ರೆಂಡ್ಸ್, ಆಧುನಿಕ ಕೃಷಿಯತ್ತ ಹೆಜ್ಜೆ ಇಡುವ ರೈತರು ಈಗಾಗಲೇ ಆಧುನಿಕ ಕೃಷಿಯತ್ತ ಹೆಜ್ಜೆಯನ್ನು ಇಡಲು ಬಯಸುವ ರೈತರಿಗೆ ಇದೊಂದು ಸುವರ್ಣ ಅವಕಾಶವನ್ನು ನೀಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಗೆಳೆಯರಿ, ನೀವು ಕೂಡ ಏನಾದರೂ ಈ ಒಂದು ಕೃಷಿ ಯಂತ್ರೋಪಕರಣಗಳ ಒಂದು ಖರೀದಿಗಳಲ್ಲಿ ಯಾವುದೇ ಒಂದು ಲಾಭವನ್ನು ಪಡೆದುಕೊಂಡಿದ್ದರೆ ಮತ್ತು ಈ ರೀತಿಯಾಗಿ ಒಂದು ಸಬ್ಸಿಡಿಯನ್ನು ಪಡೆದುಕೊಂಡಿದ್ದರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಫ್ರೆಂಡ್ಸ್. ತುಂಬಾನೇ ಒಂದು ಇಂಪಾರ್ಟೆಂಟ್ ಆದ ಇದು ಮಾಹಿತಿಯಾಗಿದೆ. ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿಗಳ ಬಗ್ಗೆ ಗೊತ್ತಿರಲ್ಲ ಮತ್ತು ಇಂಥ ಒಂದು ಯೋಜನೆಗಳಿಂದ ವಂಚಿತರಾಗಿರ್ತಾರೆ. ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ವಾಟ್ಸ್ಆಪ್ನ ಮೂಲಕ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ. ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.